Hello everyone, welcome to ಸನ್ಮಾರ್ಗ ಕ್ಲಾಸಸ್. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪಾಠದ 5ನೇ ಪ್ರಶ್ನೆ. ಲಿಂಗಾಣುಗಳು ಸಂಯೋಗ ಹೊಂದುವ ಪ್ರಕ್ರಿಯೆ ಇದನ್ನ ಏನಂತ ಕರಿತೀವಿ? ಆಪ್ಷನ್ ಎ ರೂಪ ಪರಿವರ್ತನೆ, ಆಪ್ಷನ್ ಬಿ ನಿಷೇಚನ, ಆಪ್ಷನ್ ಸಿ ಅನುವಂಶೀಯತೆ, ಆಪ್ಷನ್ ಡಿ ಭಿನ್ನತೆ. ಈಗ ನೋಡಿ, ಲಿಂಗಾಣುಗಳು ಅಂಡಾಣು ಮತ್ತೆ ವೀರ್ಯಾಣು. ಅಂಡಾಣು ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಇರುವಂತದ್ದು, ವೀರ್ಯಾಣು ಗಂಡು ಸಂತಾನೋತ್ಪತ್ತಿ. ಈಗ ಅಂಡಾಣು ಏನಿದೆ ಅಂಡಾಶಯದಲ್ಲಿ ಉತ್ಪತ್ತಿ ಆಗ್ತದೆ, ವೀರ್ಯಾಣು ವೃಷಣದಲ್ಲಿ ಉತ್ಪತ್ತಿ ಆಗುವಂತದ್ದು. ಇವೆರಡು ಲಿಂಗಾಣುಗಳು ಸಂಯೋಗ ಕ್ರಿಯೆಯನ್ನ ಏನಂತ ಕರೀತಾರೆ? ರೂಪ ಪರಿವರ್ತನೆನ. ರೂಪ ಪರಿವರ್ತನೆ ಅಂದ್ರೆ ನಿಮಗ್ ಗೊತ್ತು ಅಲ್ವಾ? ರೂಪ ಪರಿವರ್ತನೆ ಅಂದ್ರೆ ಈಗ ಕಪ್ಪೆ ಅಥವಾ ರೇಷ್ಮೆ ಹುಳು ಈ ತರ ಕೀಟಗಳು ಇರಬಹುದು. ಅವು ಮೊಟ್ಟೆಯಿಂದ ವಯಸ್ಕವಾಗಿ ಬದಲಾವಣೆ ಹೊಂದುವವರೆಗೆ ಬೇರೆ ಬೇರೆ ರೂಪವನ್ನ ಹೊಂದುತ್ತಾ ಹೋಗ್ತವೆ. ಈಗ ಕಪ್ಪೆಯನ್ನ ತಗೊಂಡ್ರೆ ಮೊಟ್ಟೆ, ಗೊದ ಮೊಟ್ಟೆ, ಆಮೇಲೆ ವಯಸ್ಕ ಕಪ್ಪೆಯಾಗಿ ಬದಲಾವಣೆಯನ್ನ ಹೊಂದುತ್ತದೆ. ಅದನ್ನ ರೂಪ ಪರಿವರ್ತನೆ ಅಂತ. ನಿಷೇಚನ ಆಪ್ಷನ್ ಬಿ ಸರಿಯಾದ ಉತ್ತರ. ಈ ಸಂಯೋಗ ಪ್ರಕ್ರಿಯೆಯನ್ನ ನಿಷೇಚನ ಅಂತ ಕರೀತಾರೆ. ಸಿ ಆನುವಂಶೀಯತೆ. ಆನುವಂಶೀಯತೆ ತಪ್ಪಾದ ಉತ್ತರ. ಆನುವಂಶೀಯತೆ ಅಂದ್ರೇನು? ತಂದೆ ತಾಯಿಯಿಂದ ಮಕ್ಕಳಿಗೆ ಗುಣಲಕ್ಷಣಗಳು ಟ್ರಾನ್ಸ್ಫರ್ ಆಗುತ್ತೆ, ಆನುವಂಶೀಯತೆ. ಈಗ ನೀವು ಮಕ್ಕಳಲ್ಲಿ ಕೆಲವೊಂದಿಷ್ಟು ಗುಣಲಕ್ಷಣಗಳು ತಂದೆ ತಾಯಿಯನ್ನ ಹೋಲುವಂತದ್ದನ್ನ ನೋಡಿರ್ತೀರಿ ಅಲ್ವಾ? ಅವರ ಮುಖ ಚಹರೆ ಇರ್ಬೋದು, ಕೂದಲಿರ್ಬೋದು, ಕಣ್ಣಿರ್ಬೋದು, ಇದೆಲ್ಲ ತಂದೆ ತಾಯಿಯನ್ನ ಹೋಲುವಂಥದ್ದು. ಅದನ್ನ ಆನುವಂಶೀಯತೆ ಅಂತ ಕರೀತಾರೆ. ಭಿನ್ನತೆ ಅಲ್ಲ, ಭಿನ್ನತೆ ಕೂಡ ತಪ್ಪಾದ ಉತ್ತರ. ಭಿನ್ನತೆ ಅಂದ್ರೆ ಈಗ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಯಲ್ಲಿ ಕೆಲವೊಂದಿಷ್ಟು ಗುಣಲಕ್ಷಣಗಳಲ್ಲಿ ವ್ಯತ್ಯಾಸ ಉಂಟಾಗುವಂತದ್ದನ್ನ ಭಿನ್ನತೆ ಅಂತ ಕರೀತಾರೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ನಿಷೇಚನ. ಥ್ಯಾಂಕ್ ಯು.